ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಅಪ್ಪ ಅಪ್ಪ ರವಿ ನಿನ್ಗೇನು ಆಗ್ಲಿಲ್ವೇನಪ್ಪ? ಯಾಕಪ್ಪ ಈಗ ಮಾಡಿದ್ರಿ? ಪಾವನ್ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಹೇಗಪ್ಪ ಮನ್ಸು ಬಂತು ನಿಮಗೆ? ರವಿ, ಆ ಮನೆ ಹಾಳು ಮದನ್ ಹಳಿನ ಮೇಲೆ ಕಂಪ್ಲೇಂಟ್ ಕೊಟ್ರೆ ನಿನ್ನ ಮಗನ್ ಬಿಡೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೀಗೆ ಮಾಡ್ಬೇಕು. ನನ್ನನ್ನು ಕಾಪಾಡೋಕ್ಕೋಸ್ಕರ ಬಾವನ್ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಪೊಲೀಸ್ನವ್ರು ಈಗ ಹೋಗಿ ಬಾವನ್ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಅವರೇ ಅಕ್ಕನ್ ಕರ್ಕೊಂಡ್ಬಂದು ಆ ಮದನ್ ಕೈಗೆ ಒಪ್ಪಿಸ್ತಾರೆ. ಅದು ಪರವಾಗಿಲ್ವಾ ನಿಮ್ಗೆ? ಅಕ್ಕನ್ ಕಾಪಾಡ್ಬೇಕಾದವ್ರು ನೀವೇ ಅವಳ ಜೀವನ ಹಾಳು ಮಾಡ್ತಿದ್ದೀರಲ್ಲಪ್ಪ. ನಾನೇನೋ ಮಾಡ್ಲಿ? ಹಳಿ ಅಂದ್ರ ಮೇಲೆ ಕಂಪ್ಲೇಂಟ್ ಕೊಡಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ನನ್ನ ಉಳ್ಸಕ್ಕೋಸ್ಕರ ಈಗ ಅಕ್ಕನ್ ಸಾಯಿಸ್ತಾ ಇದ್ದೀರಲ್ಲಪ್ಪ ನೀವು. ರವಿ, ಮಾತಾಡಬೇಡಿ ನೀವು. ಈಗ ಅಕ್ಕ ಬಂದು ಮದನ್ನ ಮದುವೆ ಆದ್ರೆ ಅಕ್ಕ ಸತ್ತಂಗೆ ಲೆಕ್ಕ. ಅಕ್ಕ ಬಾವನ್ನ ಮರ್ತಿರ್ಬೋದಪ್ಪ, ಆದ್ರೆ ಬಾವ ಒಂದು ಕ್ಷಣ ಕೂಡ ಅಕ್ಕನ ಮರ್ತಿರ್ಲಿಲ್ಲ. ಅಕ್ಕ ಎಷ್ಟೇ ಅವಮಾನ ಮಾಡಿದ್ರು ಬಾವ ಅದೇ ಪ್ರೀತಿಯಿಂದ ಮತ್ತೆ ಅಕ್ಕನ ಮನೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾರೆ. ಈಗ ಹತ್ರ ಏನ್ ಪ್ರಯೋಜನ? ಎಲ್ಲ ಸರಿ ಹೋಗ್ಬಿಡುತ್ತಾ? ಬನ್ನಿ, ಕೊಟ್ಟಿರೋ ಕಂಪ್ಲೇಂಟ್ ಫಸ್ಟ್ ವಾಪಸ್ ತಗೊಳ್ಳೋಣ. ಬಾ ಬಾ ಹೋಗೋಣ. ಯಾಕಪ್ಪ ನಿಂತ್ರಿ? ಬನ್ನಿ. ಹಳಿ ಅಂದ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತಗೊಳಕ್ಕಾಗಲ್ಲ. ಯಾಕೆ? ಅದನ್ನ ಮಾತ್ರ ಕೇಳ್ಬೇಡ ರವಿ. ಅಲ್ಲಪ್ಪ, ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದ್ರೆ ಪೊಲೀಸ್ನವ್ರು ಹೋಗಿ ಬಾವನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಹಳಿ ಅಂದ್ರು ಎಲ್ಲಿದ್ದಾರೆ ಅಂತ ಪೊಲೀಸ್ನವ್ರು ಯಾರಿಗೂ ಗೊತ್ತಿಲ್ಲ. ಅಷ್ಟು ಸುಲಭವಾಗಿ ಅರೆಸ್ಟ್ ಮಾಡಕ್ಕಾಗಲ್ಲ. ಅಲ್ಲಪ್ಪ, ನೋಡು, ಹುಷಾರಾಗಿರಿ ಅಂತ ಹಳಿಯಂದ್ರಿಗೆ ಫೋನ್ ಮಾಡಿ ಹೇಳು. ಕಂಪ್ಲೇಂಟ್ ವಾಪಸ್ ತಗೊಳಕ್ಕಾಗಲ್ಲ. ಕಂಪ್ಲೇಂಟ್ ವಾಪಸ್ ತಗೊಳಕ್ಕಾಗಲ್ಲ. ಕಂಪ್ಲೇಂಟ್ ವಾಪಸ್ ತಗೊಳಕ್ಕಾಗಲ್ಲ. ನೀವ್ ಹೇಳ್ದಂಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗಲಾದ್ರೂ ನನ್ನ ಮಗನ್ ಬಿಟ್ಬಿಡಿ. ಬಿಡ್ತೀನಿ, ಆದರೆ ಅವನು ವಾಪಸ್ ಬಂದ ತಕ್ಷಣ ಯಾಕಪ್ಪ ಹೀಗೆ ಮಾಡಿದ್ರಿ ಅಂತ ಗಲಾಟೆ ಮಾಡಿ ಕಂಪ್ಲೇಂಟ್ ವಾಪಸ್ ತಗೋ ಅಂತಾನೆ. ನೀನು ಏನಾದರೂ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಿನ್ನ ಮಗನ ಮೇಲೆ ಸುಳ್ಳು ಕೇಸ್ ಹಾಕಿಸಿ 5 ವರ್ಷ ಜೈಲಲ್ಲಿ ಕೊಳೆ ಹಾಗೆ ಮಾಡಿಬಿಡ್ತೀನಿ. ಹೇಗೂ ಇನ್ಸ್ಪೆಕ್ಟರ್ ನಮ್ಮವರೇ. ಇಲ್ಲ, ಹಾಗೆಲ್ಲ ಏನು ಮಾಡಲ್ಲ. ನಮ್ಮ ಬಾವೊಂದು ಹರಿಶ್ಚಂದ್ರದ್ದು ಒಂದೇ ನಾಳೆಗೆ ಮಾತು ಕೊಟ್ಮೇಲೆ ಮುಗೀತು. ಬಿಟ್ಬಿಡಿಯಪ್ಪ ಅದು. Hello, Mom. Hello, Mom. ನೀವಿಲ್ಲಿ ಯಾವಾಗ ಬಂದ್ರಿ? ನನ್ನ ಹೆಸರು ಕಲಾ ಅಲ್ಲೋ ತಮ್ಮ. ಕಲ್ಯಾಣಿ ಪಾಟೀಲ್. ಬೋರ್ಡ್ ಕಾಣ್ವಲ್ದೇನ? ಚಶ್ಮಾ ಕೊಡ್ಲಾ? ಕಲ್ಯಾಣಿ ಪಟೇಲ. ಸುಮ್ಮನೆ ರೀ ಮಾಮ್, ತಮಾಷೆ ಮಾಡಬೇಡಿ. ನಿನ್ ಜೋಡಿ ನಾನು ಯಾಕೆ ಚಾಷ್ಟಿ ಮಾಡಲಿ? ನೀನೇ ನನ್ನ ಹೆತ್ತ ಮಗ ಇದೇನು? ನೀವಿ ಹೋಟೆಲ್ನಾಗ ಏನು ಮಾಡಕತ್ತೀರಿ? ರೂಮ್ ಸರ್ವಿಸ್ ಐತಿ ನಮ್ದು. ರೂಮ್ ಸರ್ವಿಸಾ? ಹಾಂ, ನಿಮ್ಗೇನಾದ್ರು ಬೇಕಿತ್ತೇನು? ತಿನ್ನಕ್ಕೆ ಹಾಟು ಕುಡಿಯೋಕ್ಕೆ ಕೋಲ್ಡು? ಬೇಡ. ಆಯ್ತು ಬಿಡ್ರಿ ಸರ್. ಶ್ರೀ,
ಕಲಾ ಮಾಮ್. ನೀನ್ ಕಲಾ ಮಾಮೆ ಏನು ಹಾಗೆ ನೋಡ್ತಿದ್ಯಾ? ಮತ್ತೆ ನಾನು ನಿಮ್ಮನ್ನು ಮಾತಾಡ್ಸಿದ್ರೆ ಧಾರವಾಡ ಭಾಷೆಯಲ್ಲಿ ಮಾತಾಡ್ತೀರಾ? ರೂಮ್ ಸರ್ವಿಸ್ ಅಂತ, ರೂಮ್ ಸರ್ವಿಸ್ಸು. ಅಲ್ಲಿ ಮಾಲತಿ ಮಾಮು, ಲಲಿತಾ ಮಾಮ್, ಬೇಬಿ ಮಾಮ್ ಎಲ್ಲರೂ. ಅನಗತ್ಯ ವಿಷಯಗಳಿಗೆ ತಲೆ ಕೆಡ್ಸ್ಕೋಬೇಡ. ಯಾವಾಗ ಏನೇನು ಗೊತ್ತಾಗಬೇಕೋ ಗೊತ್ತಾಗತ್ತೆ. ಮೊದಲು ಹೋಗಿ ಜಾಹ್ನವಿನ ಹೊಲಿಸ್ಕೊ. ಅಲ್ಲ ಮಾಮ್. ಅಯ್ಯೋ ಹೋಗ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಪೊಲೀಸ್ ಅವ್ರು ಬರಲಿ, ಶ್ರೀನಿಧಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ. ಏನೋ ಒಳ್ಳೆಯವ್ರು ಅನ್ಕೊಂಡಿದ್ದೆ, ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ. ಅಪ್ಪ ರವಿ ಎಷ್ಟು ಟೆನ್ಷನಲ್ಲಿರ್ತಾರೆ, ಮದನ್ ಅವ್ರಿಗೆ ಎಷ್ಟು ಅವಮಾನ ಆಗಿರುತ್ತೆ. ಛೇ, ಎಲ್ಲ ಈ ಶ್ರೀನಿಧಿಯಿಂದನೇ. ಅವ್ರು ಇಂಥವ್ರು ಅಂತ ಗೊತ್ತಿದ್ರೆ ಅವ್ರ ಹತ್ರ ಮಾತಾಡ್ತಾನೆ ಇರಲಿಲ್ಲ. ನೀವಾ ಪೊಲೀಸ್ ಅವರಲ್ಲಿ ಬಾಗಿ ಯಾಕೆ ಹಾಕ್ತಿದ್ದೀರಾ? ಪೊಲೀಸವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ನೀವ್ ನನಗೆ ಕಿಡ್ನಾಪ್ ಮಾಡಿರೋದಕ್ಕೆ ಪೊಲೀಸ್ ಅವ್ರು ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತ ಸೆಕ್ಯೂರಿಟಿ ಹೇಳಿದ್ರು. ಸೆಕ್ಯೂರಿಟಿ ಸೆಕ್ಯೂರಿಟಿ ಯಾವ ಸೆಕ್ಯೂರಿಟಿನೂ ಬರಲ್ಲ, ಪೊಲೀಸ್ನವರು ಬರಲ್ಲ. ಸುಮ್ಮನೆ ಕಿರ್ಚಿಕೊಂಡು ನೋವು ಮಾಡ್ಕೋಬೇಡ್ರಿ. ಯಾಕೆ ಬರಲ್ಲ? ಅವರಿಗೂ ದುಡ್ಡು ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಾ ನೀವು. ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನಿಮ್ಮನ್ನ ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ಬಿಡಿ. ನಿಮ್ಮ ಮೇಲೆ ಯಾವ ಕಂಪ್ಲೇಂಟು ಕೊಡಲ್ಲ. ನನ್ನ ಮೇಲೆ ಪ್ರೀತಿ ಇಲ್ಲ, ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನಿಮ್ಮನ್ನು ಕಂಡ್ರೆ ನನಗೆ ಇಷ್ಟ ಇಲ್ಲ, ನಿಮ್ಮ ಮೇಲೆ ಪ್ರೀತಿನೂ ಇಲ್ಲ. ಸಾಕಾ? ನಾನು ಕೊಟ್ಟು ಛತ್ರಿಯಾಗಿ ತಗೊಂಡ್ರಿ. ಛತ್ರಿ ತಗೊಂಡ್ರೆ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತನಾ? ಆ ಛತ್ರಿಯಿಂದ ಹೂ ಬಿದ್ದಾಗ ಯಾಕೆ ಅಷ್ಟೊತ್ತು ಎಂಜಾಯ್ ಮಾಡ್ತಾ ನಿಂತಿದ್ರಿ? ಅದನ್ನೆಲ್ಲ ಕದ್ ನೋಡ್ತಿದ್ರಾ? ಹುಡುಗಿರಿಗೆ ಹೂ ಅಂದರೆ ಇಷ್ಟ, ಹಾಗಂತ ನೀವಿಷ್ಟ ಅಂತ ಅಲ್ಲ. ಆ ಛತ್ರಿಲಿಟ್ಟಿದ್ದ ಚೀಟಿ ನೋಡಿ ನಾಳೆ ಹೇಳ್ತೀನಿ ಅಂದ್ರಿ, ಅದೇನು ನಾನು ಲವ್ ಮಾಡ್ತಿದ್ದೀನಿ ಅಂತ ತಾನೇ ನೀವು ಹೇಳಬೇಕು ಅಂತಿದ್ದು. ಅಲ್ಲ, ನೀವಂದ್ರೆ ನನಗಿಷ್ಟ ಇಲ್ಲ, ನನ್ನನ್ನು ಮರ್ತುಬಿಡಿ ಅಂತ. ಹೌದಾ? ಹೌದು. ಇದೇ ಮಾತನ್ನ ನನ್ನ ತಲೆ ಮೇಲೆ ಆಣೆ ಮಾಡಿ ಹೇಳ್ರಿ, ಈ ಕ್ಷಣನೇ ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತೀನಿ. ಆಯ್ತು. ಅರ್ಚನೆ ಮಾಡಿಸ್ಬೇಕಿತ್ತು. ಯಾರ ಹೆಸರಲ್ಲಿ? ಜಾನ್ವಿ.
ಶ್ರೀನಿಧಿ ಅವ್ರಿಗೆ ಯಾವಾಗ ಹೇಳ್ತಿದ್ಯಾ? ಇವತ್ತು ಸಂಜೆ ಹೇಳೋಣ ಅಂದ್ಕೊಂಡಿದ್ದೀನಿ. ಅವ್ರು ನಾಳೆ ಮಾಡಿದಾಗ ಏನು ಹೇಳಬೇಕು ಯೋಚನೆ ಮಾಡ್ತಾರೆ ಮೈಂಡ್ ಬ್ಲೈಂಕ್ ಆಗ್ತದೆ. ಶ್ರೀನಿಧಿ ಅವ್ರಿಗೆ ಯಾವಾಗ ಹೇಳ್ತಿದ್ಯಾ? ಇವತ್ತು ಸಂಜೆ ಹೇಳೋಣ ಅಂದ್ಕೊಂಡಿದ್ದೀನಿ. ಅವ್ರು ನಾಳೆ ಮಾಡಿದಾಗ ಏನು ಹೇಳಬೇಕು ಯೋಚನೆ ಮಾಡ್ತಾರೆ ಮೈಂಡ್ ಬ್ಲೈಂಕ್ ಆಗ್ತದೆ. ನಿಮ್ಮನ್ನ ಇಷ್ಟಪಟ್ಟಿದ್ದು ನಿಜ, ಪ್ರೀತಿಸಿದ್ದು ನಿಜ, ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದು ನಿಜ. ಆದರೆ ಅದು ಸಾಧ್ಯ ಆಗಲಿಲ್ಲ. ಈಗಲಾದರೂ ನನ್ನನ್ನು ವಾಪಸ್ ಕರ್ಕೊಂಡು ಹೋಗ್ಬಿಡಿ. ನನ್ನನ್ನು ಪ್ರೀತಿಸ್ತಿದ್ದೀರಾ ಅಂದಮೇಲೆ ಆ ಮದನ ಯಾಕ್ರೆ ಮದುವೆ ಆಗದಕ್ಕೆ ಹೊರಟಿದ್ದೀರಾ? ನಿಮಗೆ ನೀವೇ ಯಾಕ್ರೆ ಮೋಸ ಮಾಡ್ಕೋತಿದ್ದೀರಾ? ಜೀವನದಲ್ಲಿ ನಾವು ಆಸೆ ಪಟ್ಟಿದ್ದೆಲ್ಲ ನಮಗೆ ಸಿಗಲೇಬೇಕಂತ ಏನಿಲ್ವಲ್ಲ. ಯಾಕೆ ಸಿಗಲ್ಲ? ಒಂದ್ಸಲ ಪ್ರಯತ್ನ ಪಟ್ಟು ನೋಡಿ. ನೀವು ಆಸೆ ಪಟ್ಟಿದ್ದು ನಿಮ್ಮ ಕೈಗೆಟುಕಿಸೋ ದೂರದಲ್ಲಿದೆ. ಈಗ ನೀವು ನನ್ನನ್ನು ಕರ್ಕೊಂಡು ಹೋಗಿ ಬಿಡ್ತಿರೋ ಇಲ್ವೋ? ಬಿಡಲ್ಲ. ಹಾಗಾದ್ರೆ ನೀವು ಜೈಲಿಗೆ ಹೋಗೋದು ಗ್ಯಾರಂಟಿ. ನಿಮಗೋಸ್ಕರ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ ರೀ. ಅನುಭವಿಸಿ. ಮನಸ್ಸಲ್ಲಿ ನನ್ನ ಬಗ್ಗೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಹಠ ಮಾಡ್ತಿದ್ಯಾ ಜಾನು? ಒಪ್ಕೊಂಡ್ಬಿಡು, ಎಲ್ಲರೂ ಖುಷಿಯಾಗಿರ್ತೀವಿ. ಹಲೋ ರವಿ, ನಾವಿಲ್ಲಿ ಆರಾಮಾಗಿದ್ದೀವೋ? ಸಾರಿ ಬಾಬಾ. ಯಾಕೋ ಸಾರಿ ಅಂತಿದ್ಯಾ? ನೀವಲ್ಲಿ ಅಕ್ಕನ ಹೋಲ್ಸ್ಕೊಳಕ್ಕೆ ತುಂಬ ಟ್ರೈ ಮಾಡ್ತಿದ್ದೀರಾ, ಆದರೆ ಇಲ್ಲೊಂದು ದೊಡ್ಡ ಎಡವಟ್ಟೆ ಆಗ್ಬಿಟ್ಟಿದೆ ಬಾಬಾ. ಏನಾಯ್ತು? ನೀವು ಅಕ್ಕನ್ನ ಕಿಡ್ನಾಪ್ ಮಾಡಿದ್ದೀರಾ ಅಂತ ಮದನ್ ಕಂಪ್ಲೇಂಟ್ ಕೊಟ್ಟಿದ್ದಾನಾ? ಡೋಂಟ್ ವರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಕಂಪ್ಲೇಂಟ್ ಕೊಟ್ಟಿರೋದು ಆ ಮದನ್ ಅಲ್ಲ ಬಾಬಾ, ಮತ್ತೆ ನಮ್ಮಪ್ಪ. ಮಾವ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಏನು ಹೇಳ್ತಿದ್ದೀರ ರವಿ ನೀನು? ನಾನು ಅಷ್ಟೊಂದು ಪ್ರೀತಿಸೋ ಮಾವ ನನ್ನ ವಿರುದ್ಧ ಹೇಗೋ ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ? ಅದು ಜಾನನ್ನ ಕಿಡ್ನಾಪ್ ಮಾಡಿದ್ದೀನಿ ಅಂತ. ಹೌದು ಬಾಬಾ, ಆ ಮದನ್ನು ಅಪ್ಪ, ಇದರಲ್ಲಿ ಮಾವತನ ಏನು ಮಾಡೋಕ್ಕಾಗತ್ತೆ ಹೇಳು? ಇದರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಹೋಗ್ಲಿ ಬಿಡು. ಅಕ್ಕ ಆರಾಮಾಗಿದ್ದಾಳ ಬಾಬಾ? ಹಾಂ, ಸ್ವಲ್ಪ ಹಠ ಮಾಡ್ತಿದ್ದಾಳೆ. ಇನ್ನೊಂದು 2-3 ದಿನದಲ್ಲಿ ಸರಿ ಹೋಗ್ಬೋದು ಅನ್ನಿಸ್ತಿದೆ. ಸರಿ ಬಾಬಾ, ಪೊಲೀಸ್ನವ್ರು ನಿಮ್ಮನ್ನ ಹುಡ್ಕೊಂಡು ಬರ್ಬೋದು, ಸ್ವಲ್ಪ ಹುಷಾರಾಗಿ ಇರಿ. ನೀನೇನು ಯೋಚನೆ ಮಾಡಬೇಡ ರವಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಮಾವ ತುಂಬ ಗಿಲ್ಟ್ ಫೀಲ್ ಮಾಡ್ಕೊತಿರ್ತಾರೆ.
ನನಗೆ ಅವ್ರ ಬಗ್ಗೆ ಏನು ಕೋಪ ಬೇಸರ ಇಲ್ಲ ಅಂತ ನೀನೇ ಹೇಳಿ ಅವ್ರಿಗೆ ಸಮಾಧಾನ ಮಾಡಿಬಿಡು. ಸರಿ ಬಾವ. ಅಲ್ಲ ಗುರುವೆ, ಚಾಣಾಕ್ಷ ಥರ ತಲೆ ಓಡಿಸಿ ನಮ್ಮ ಬಾವನ ಕೈಯಿಂದಲೇ ಶ್ರೀನಿಧಿ ಮೇಲೆ ಕಂಪ್ಲೇಂಟ್ ಕೊಡಿಸಿದ್ರು. ಆದರೆ ಆ ಅಲ್ಲು ಡಕ್ಕಲ್ ರವಿ ಫೋನ್ ಮಾಡಿ ಶ್ರೀನಿಧಿಗೆ ಹೇಳ್ಬಿಟ್ರೆ. ಅಷ್ಟು ಯೋಚನೆ ಮಾಡಿರೋನಿಗೆ ಇದನ್ನು ಯೋಚನೆ ಮಾಡೋಕ್ಕಾಗಲ್ವೇನೋ ಚೆನ್ನಕೇಶವ? ರವಿ ಫೋನ್ ಮಾಡಲಿ, ನನಗೂ ಅದೇ ಬೇಕಿರೋದು. ನಿಮ್ಮ ಸ್ಕೀಮೇ ನನಗೆ ಅರ್ಥ ಆಗ್ತಿಲ್ಲ. ನಮ್ಮಂಥ ಮಾಸ್ ಆಡಿಯನ್ಸ್ಗೂ ಬಿಡಿಸಿ ಹೇಳಿಯಪ್ಪ ಅರ್ಥ ಆಗಾಗಿ. ರವಿ ಶ್ರೀಗೆ ಫೋನ್ ಮಾಡೇ ಮಾಡ್ತಾನೆ ಅಂತ ನನಗೆ ಗೊತ್ತು. ಅದಕ್ಕೆ ರವಿ ಮತ್ತು ಶ್ರೀ ಇಬ್ಬರು ಫೋನ್ ನಂಬರ್ನ ಪೊಲೀಸ್ನವ್ರು ಕೊಟ್ಟಿದ್ದೀನಿ. ಪೊಲೀಸ್ನವರು ಆ ನಂಬರ್ಗಳನ್ನ ಟ್ರೇಸ್ ಮಾಡ್ತಾ ಇದ್ದಾರೆ. ರವಿ ಫೋನ್ ಮಾಡಿದ ತಕ್ಷಣ ಶ್ರೀ ಯಾವ ಬಿಲ್ದಲ್ಲಿ ಅಡಗಿದ್ರು ಪೊಲೀಸ್ನವ್ರು ಅವನನ್ನು ಹಿಡಿದಾಕ್ತಾರೆ. ಅವಾಬಾಬಾಬಾಬಾಬಾಬಾ, ಏನ್ ತಲೆ ಸ್ವಾಮಿ ನಿಮ್ಮದು! ಚರಂಡಿಲಿ ಕೊಳಚೆ ನೀರು ಹರಿಯೋ ಹಾಗೆ ನಿಮ್ಮ ತಲೆಯಲ್ಲಿ ಕ್ರಿಮಿನಲ್ ಐಡಿಯಾಗಳು ಹರಿತಾ ಇದೆ. ರವಿ ಫೋನ್ ಮಾಡ್ತಾ ಇದ್ರು, ಈಗ ಮನೆಗೆ ಹೋಗಿ ನಾನೇ ಮಾಡ್ತೀನಿ. ರಾಮಯ್ಯ ಬಾಬು, ರಾಮಯ್ಯ ಬಾಬು, ಕಾತಾಳೆ ತಂಬಾಳೆ ರಾಮಯ್ಯ ಬಾಬು, ರಾಮಯ್ಯ ಬಾಬು, ರಾಮಯ್ಯ ಬಾಬು. ಹಲೋ ಹಲೋ, ಬೇಲೂರು ಚೆನ್ನಕೇಶ್ವ ಅಂಕಲ್ಲ? ಹೌದು ನಾನೇ. ತಾವ್ಯಾರು? ಅಂಕಲ್ ನಾನು ಹಳೆಬೀಡು ವಿರೂಪಾಕ್ಷ. ಗೊತ್ತಾಗಿಲ್ವಲ್ಲ. ಹಳೆ ಬಿಡು ವಿರೂಪಾಕ್ಷನ? ನಾನು ಯಾರು ಅಂತ ನಿಮಗೆ ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ. ಯಾಕೆ ಹೇಳಿ? ನಾನು ರವಿ ಫ್ರೆಂಡು. ಆ ಹಲ್ಲು ಡಕ್ಕಲ್ ಫ್ರೆಂಡಾ? ನನ್ನ ನಂಬರ್ ಹೆಂಗೆ ಸಿಕ್ತಪ್ಪ ನಿನಗೆ? ರವಿನೇ ಕೊಟ್ಟಿದ್ದು ಅಂಕಲ್. ರವಿ ನಂಬರ್ ಕನೆಕ್ಟ್ ಆಗ್ತಿಲ್ಲ. ರವಿ ಮನೇಲಿದ್ರೆ ರವಿಗೆ ಫೋನ್ ಕೊಡ್ತೀರಾ ಅಂಕಲ್? ಪ್ಲೀಸ್ ಅಂಕಲ್. ಇದು ಬೇರೆ ಫ್ರೀ ಸರ್ವಿಸ್. ಏ ರವಿ, ಯಾರ ನಿನ್ನ ಫ್ರೆಂಡ್ ಫೋನ್ ಮಾಡಿದ್ದಾರೆ, ಬಾರ ತಗೊಳ್ಳೋ. ಏನು? ಯಾರ ನಿನ್ನ ಫ್ರೆಂಡ್ ಫೋನ್ ಮಾಡಿದ್ದಾರೆ, ತಗೋ. ನನ್ನ ಫ್ರೆಂಡು ನಿಮ್ಮ ಫೋನಿಗೆ ಫೋನ್ ಮಾಡ್ತಾನೆ. ಹೌದು ಕಣೋ, ಅದ್ಯಾರೋ ಹಳೆ ಬೀಡು ವಿರೂಪಾಕ್ಷ ಅಂತೆ. ತಗೋ ಮಾತಾಡು. ಹಳೆ ಬಿಡು ವಿರೂಪಾಕ್ಷ. ತಗೊಳ್ಳೇ ಮಾತಾಡೋ. ಹರ್ಕತೆ ಬೇರೆ ಮಾಡ್ತಾರೆ ಇವನಿಗೆ. ಹೋಗ. ಅಲ್ಲ ರವಿ, ನಾನು ಕೊಡೋ ಶ್ರೀನಿಧಿ. ಬಾವ, ಇದ್ಯಾವ ನಂಬರ್ ಬಾವ? ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅಂದಿಯಲ್ಲ, ನನ್ನ ಫೋನ್ನ ಟ್ರೇಸ್ ಮಾಡ್ತಿರ್ತಾರೆ. ಅದಕ್ಕೆ ಬೇರೆ ಸಿಮ್ ತಗೊಂಡು ನಿಮ್ಮ ಮಾವಂಗೆ ಕಾಲ್ ಮಾಡಿದೆ. ಒಳ್ಳೆ ಕೆಲಸ ಮಾಡಿದ್ರಿ. ನೋಡು, ಏನಾದರೂ ವಿಷಯ ಇದ್ದರೆ ನಾನು ನಿಮ್ಮ ಚೆನ್ನಕೇಶ್ವ ಅಥವಾ ಅವ್ರ ಹೆಂಡತಿಗೆ ಕಾಲ್ ಮಾಡ್ತೀನಿ. ನೀನು ನನಗೆ ಕಾಲ್ ಮಾಡಬೇಕು ಅಂದರೆ ಈ ನಂಬರ್ನ ಸೇವ್ ಮಾಡ್ಕೊ. ಹೊರಗಡೆ ಹೋಗಿ ಕಾಲ್ ಮಾಡು. ಯಾವುದೇ ಕಾರಣಕ್ಕೂ ನಿನ್ನ ನಂಬರಿಂದ ಕಾಲ್ ಮಾಡಬೇಡ. ಸರಿ ಬಾವ. ಕಂಪ್ಲೇಂಟ್ ವಿಷಯ ಕೇಳಿ ಅಜ್ಜಿ ಆತಂಕದಲ್ಲಿರ್ತಾರೆ. ಅವ್ರಿಗೂ ಫೋನ್ ಮಾಡಿ ಸಮಾಧಾನ ಹೇಳಬೇಕು. ಹಲೋ ಹಲೋ, ಯಾರು ನೀವು? ಕಿಡ್ನಾಪ್ ಮಾಡಿದ್ದಾರೆ. ಈ ಪ್ಲಾನಲ್ಲಿ ನೀವು ಶಾಮಿಲ್ ಆಗಿದ್ರೆ ಒಳ್ಳೇದಾಗಲ್ಲ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನೀವು ಅನುಭವಿಸ್ಬೇಕಾಗುತ್ತೆ. ಚಾನು. ಹಲೋ 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 ಹಲೋ, ಯಾರ ಹತ್ರ ಮಾತಾಡ್ತಿದ್ರಿ? ಏನ್ ಪ್ಲಾನ್ ಮಾಡ್ತಿದ್ದೀರಾ? ಊರಲ್ಲಿ ಇರುವಾಗ ನಿಮ್ಮನ್ನು ತುಂಬಾ ಒಳ್ಳೆಯವ್ರು ಅನ್ಕೊಂಡಿದ್ದೆ. ಆದ್ರೆ ನೀವಿಂತ ಕ್ರಿಮಿನಲ್ ಅಂತ ಗೊತ್ತಿರಲಿಲ್ಲ. ನಿಮ್ಮನ್ನ ಪ್ರೀತಿಸೋದು ಕ್ರೈಮಾ? ಇಷ್ಟ ಇಲ್ಲದೆ ಬಲವಂತವಾಗಿ ಪ್ರೀತಿ ಮಾಡೋದು ಕ್ರೈಮೇ. ಹೊಸ ಚಪ್ಪಲಿ ತಗೋಬೇಕು. ತಗೊಳ್ಳಿ. 50 ಕೊಡ. ಏಕೆ? ಫೋನಲ್ಲಿ ಮಾತಾಡಿಲ್ವಾ? ಇನ್ಕಮಿಂಗ್ ರೀ ಬಂದಿರೋದು. ಔಟ್ ಗೋಯಿಂಗ್ ಮಾಡಿದ್ರು 50 ಪೈಸಾ ಖರ್ಚಾಗ್ತಿರ್ಲಿಲ್ಲ. ಆಯ್ತಯ್ಯ, ದುಡ್ಡು ಕೊಟ್ಟು ಫೋನ್ ತೊಗೊಂಡಿರೋದು, ಬ್ಯಾಟ್ರಿ ಹಾಕ್ಸಿರೋದು, ಚಾರ್ಜ್ ಮಾಡಿರೋದು, ನಾನು ಫೋನ್ ಅಟೆಂಡ್ ಮಾಡಿ ನಿನ್ ಕರೆದು ಕೊಟ್ಟಿರೋದು. ಸರ್ವಿಸ್ ಚಾರ್ಜ್ 50 ಕೊಡು. ಗಂಡ ಹೆಂಡತಿ ಬೆಳಗ್ಗೆಯಿಂದ ಮುಕ್ಕೋದು, ಸ್ನಾನಕ್ಕೆ ಸೋಪ್ ಹಾಕೊಳ್ಳೋದು, ಬಟ್ಟೆ ಒಗೆಯೋದು, ನೀರು ಬಿಲ್ ಯಾರು ಕಟ್ತಾರೆ? 5,000 ಕೊಡ್ಬೇಕಲ್ಲ, ಅದ್ರಲ್ಲಿ 50 ರೂಪಾಯಿ ಮೈನಸ್ ಮಾಡ್ಕೊಳ್ಳಿ. ಅತಿಯಾಗಿ ಮಾತು ಕಲ್ತ್ಬಿಟ್ಟ. ಮದುವೆ ಒಂದಾಗಲಿ ಚಿನ್ನದ ಚಪ್ಪಲಿ ಮಾಡಿಸ್ಕೊತೀನಿ, ಅದರಲ್ಲೇ ಹೊಡೆಯೋದು ನಿನ್ನ. ಜಾನು, ಜಾನು,
ಜಾನ್ವಿ ಜಾನು ಜಾನು ಜಾನ್ವಿ ಜಾನ್ವಿ